ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಹೇರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಕೂದಲು ತುಂಬಾನೇ ರಫ್ ಆಗಿದೆ. ಏನೇ ಮಾಡಿದರೂ ಕೂಡ ಕೂದಲು ಸ್ಮೂತ್ ಆಗ್ತಾನೇ ಇಲ್ಲ. ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗ್ತಾನೇ ಇಲ್ಲ ಅನ್ನೋರು ತಪ್ಪದೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ನೀವು ಹೀಗೆ ಮಾಡ್ತಾ ಬಂದರೆ ತುಂಬಾನೇ ಚೆನ್ನಾಗಿ ಕೂದಲು ಸ್ಮೂತ್ ಆಗುತ್ತೆ. ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ. ನಾನು ತೋರಿಸ್ತಾ ಇರೋ ಈ ಹೇರ್ ರೆಮಿಡಿ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿ ಆಗಿದೆ. ಇದು ಕೂದಲನ್ನ ಸ್ಮೂತ್ ಮಾಡೋದಲ್ಲದೆ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಮಾಡೋದಲ್ಲದೆ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗೋಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ತುಂಬಾನೇ ಯೂಸ್ಫುಲ್ ಆಗುವಂಥ ಹೇರ್ ವಿಡಿಯೋ ಇದಾಗಿದೆ. ನಾನಿಲ್ಲಿ ಮೊದಲನೇದಾಗಿ ಅಜ್ವೈನ್ ಕಾಳುಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಇವುಗಳನ್ನು ಅಜ್ವೈನ್ ಕಾಳು, ಓಂ ಕಾಳು ಅಂತ ಕೂಡ ಕರೀತಾರೆ. ಈ ಅಜ್ವೈನ್ ಕಾಳು ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಇದು ನಮ್ಮ ಕೂದಲನ್ನ ಸ್ಮೂತ್ ಮಾಡುತ್ತೆ, ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಮಾಡುತ್ತೆ. ಹಾಗೆಯೇ ತಲೆಹೊಟ್ಟು ಆಗ್ತಾ ಇದ್ರೆ ಇದನ್ನು ಬಳಸ್ತಾ ಬರೋದ್ರಿಂದ ತಲೆಹೊಟ್ಟನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ಹಾಗೆಯೇ ಕೂದಲಿನ ಬುಡವನ್ನು ಕೂಡ ಇದು ಸ್ಟ್ರಾಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆಯೇ ಈ ಅಜ್ವೈನ್ ಕಾಳು ತುಂಬ ಚಿಕ್ಕ ಏಜಿಗೆ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋದು ಇವಾಗಂತೂ ಕಾಮನ್ ಆಗಿಬಿಟ್ಟಿದೆ. ಈ ಬಿಳಿ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಅಜ್ವೈನ್ ಕಾಳು ಮಾಡುತ್ತೆ. ಕೂದಲು ಸದಾ ಕಾಲ ಕಪ್ಪಾಗಿ ಇರಬೇಕು ಅಂತಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಜ್ವೈನ್ ಕಾಳುಗಳನ್ನು ಬಳಸಲೇಬೇಕಾಗುತ್ತೆ. ಹಾಗೆಯೇ ಈ ಅಜ್ವೈನ್ ಕಾಳುಗಳನ್ನ ಹೊಟ್ಟೆ ಉಬ್ಬರ ಆದರೆ, ಗ್ಯಾಸ್ಟ್ರಿಕ್ ಆದರೆ ಈ ಅಜ್ವೈನ್ ಕಾಳುಗಳನ್ನ ಪದೇ ಪದೇ ಬಳಸ್ತಾರೆ. ಹಾಗೆಯೇ ಇದು ಕೂದಲಿಗೂ ಕೂಡ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆಯೇ ನಾನಿಲ್ಲಿ ಅಲೋವೆರಾನ ತೆಗೆದುಕೊಳ್ತಾ ಇದ್ದೀನಿ. ಸುಮಾರು 3ರಿಂದ 4 ಆಗುವಷ್ಟು ಅಲೋವೆರಾ ಪೀಸ್ಗಳನ್ನು ಕಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಲೋವೆರಾ ಪೀಸ್ ಅಂತೂ ತುಂಬಾನೇ ಒಳ್ಳೆಯದು ಕೂದಲಿಗೆ. ಇದಕ್ಕೆ ಅಲೋವೆರಾ ಅಂತಾರೆ, ಇಲ್ಲ ಲೋಳೆ ಸರ ಅಂತ ಕೂಡ ಕರೀತಾರೆ. ಇದು ಕೂದಲಿನ ಆರೋಗ್ಯಕ್ಕೆ ಅತ್ಯುತ್ತಮವಾದಂಥ ನೈಸರ್ಗಿಕ ಮನೆಮದ್ದು ಇದು ಅಂತ ಹೇಳ್ಬೋದು. ಇದು ಕೂದಲನ್ನ ಸದಾಕಾಲ ರೇಷ್ಮೆಯಂತೆ ಹಾಗೆಯೇ ಮೃದುವಾಗಿ ಮತ್ತು ಕಾಂತಿಯುತವಾಗಿ ಮಾಡುತ್ತೆ. ಹಾಗೆಯೇ ಇದು ನಮ್ಮ ಸ್ಕಿನ್ಗೆ ಪ್ರಮುಖ ಪಾತ್ರ ವಹಿಸುತ್ತೆ. ಎಷ್ಟೇ ಕಲೆಗಳಾಗಿರಲಿ, ಎಷ್ಟೇ ಮೊಡವೆಗಳಾಗಿರಲಿ, ಹಾಗೆ ರಿಂಕಲ್ಸ್ ಬಿದ್ದಿರಲಿ, ಅದೆಲ್ಲ ಕ್ಲೀನ್ ಆಗಬೇಕು ಅಂತ ಅಂದರೆ ನಾವು ಈ ಅಲೋವೆರಾನ ಬಳಸಲೇಬೇಕಾಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಅಲೋವೆರಾ. ಹಾಗೆ ನಮ್ಮ ಕೂದಲಿಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಕೆಂಪು ದಾಸವಾಳದ ಹೂವುಗಳನ್ನು ಕೂಡ ತಗೊಂಡಿದ್ದೀನಿ. ಈ ಕೆಂಪು ದಾಸವಾಳದ ಹೂವು ಕೂಡ ಹಾಗೆಯೇ ಸದಾಕಾಲ ನಮ್ಮ ಕೂದಲು ಮಿರ್ಮಿರ ಅಂತ ಮಿಂಚುತ್ತಾನೆ ಇರಬೇಕು ಅಂತಂದರೆ ನಾವು ಈ ಕೆಂಪು ದಾಸವಾಳದ ಹೂವುಗಳನ್ನು ಬಳಸಲೇಬೇಕಾಗುತ್ತೆ. ನಮ್ಮ ಕೂದಲು ಸದಾಕಾಲ ಕಪ್ಪಾಗಿ ಹಾಗೆಯೇ ರೇಷ್ಮೆ ಥರ ಹೊಳಿಬೇಕು ಅಂತ ಅಂದರೆ ನಾವು ಈ 3 ಪದಾರ್ಥಗಳನ್ನು ಬಳಸಲೇಬೇಕಾಗುತ್ತೆ. ಯಾಕೆಂದರೆ ತುಂಬ ಚೆನ್ನಾಗಿ ಕೂದಲು ಹೊಳೆಯುತ್ತೆ, ಅದಲ್ಲದೆ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ತುಂಬಾನೇ ಪವರ್ಫುಲ್ ಆಗೋದು ಇದು ಕೂದಲಿಗೆ ಹೇಳಿ ಮಾಡಿಸಿರುವಂಥ ಹೇರ್ ರೆಮಿಡಿಗಳು ಇವಾಗಿದೆ ಅಂತಲೇ ಹೇಳ್ಬೋದು. ಇವುಗಳನ್ನು ಪದೇ ಪದೇ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗೋದಲ್ಲದೆ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗೋದಲ್ಲದೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆಯೇ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ ಸುಮಾರು 6ರಿಂದ 7 ಕೆಂಪು ದಾಸವಾಳದ ಹೂವುಗಳನ್ನು ತಗೊಂಡಿದ್ದೀನಿ. ಹಾಗೆಯೇ 3ರಿಂದ 4 ಆಗುವಷ್ಟು ಅಲೋವೆರಾ ಪೀಸನ್ನು ತಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಕಾಳುಗಳನ್ನು ತಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲ್ನಷ್ಟು ನೀರನ್ನು ಇದಕ್ಕೆ ಹಾಕಿ ಸುಮಾರು 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಡಿದ್ದೀನಿ. ಹೀಗೆ ಕುದಿಸ್ಕೊಂಡ ನಂತರ ಸುಮಾರು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ, ತಣ್ಣಗಾಗಿ ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ದಾಸವಾಳದ ಹೂವಿನಲ್ಲಿರುವ ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಹಾಗೆ ಅಲೋವೆರಾದಲ್ಲಿರುವ ರಸ, ಅಜ್ವೈನ್ ಕಾಳುಗಳಲ್ಲಿರುವ ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಇದು. ನಮ್ಮ ಕೂದಲು ಸದಾಕಾಲ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗಬೇಕು ಅಂತಂದರೆ ನಾವು ದಾಸವಾಳದ ಹೂವುಗಳನ್ನು ಹಾಗೆ ಅಲೋವೆರಾ ಸ್ವಲ್ಪ ಪ್ರಮಾಣದಲ್ಲಿ ಅಜ್ವೈನ್ ಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ಬಳಸ್ತಾ ಬರೋದ್ರಿಂದ ಅದಕ್ಕೆ ಒಂದು ಒಳ್ಳೆ ಶಕ್ತಿನೂ ಕೂಡ ಕೊಟ್ಟಂಗಾಗುತ್ತೆ. ಕೂದಲು ಬುಡದಿಂದಲೇ ಗಟ್ಟಿಗೊಳಿಸುವ ಕೆಲಸವನ್ನು ಈ 3 ಪದಾರ್ಥಗಳು ಮಾಡುತ್ತೆ. ಹಾಗೆಯೇ ಕೂದಲನ್ನು ಸ್ಮೂತ್ ಆಗಿ ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗೋ ಥರ ಈ 3 ಪದಾರ್ಥಗಳು ಮಾಡುತ್ತೆ. ಹಾಗೆಯೇ ತುಂಬಾನೇ ತಲೆಹೊಟ್ಟು ಆದರೆ ಏನೇ ಮಾಡಿದರೂ ಕೂಡ ತಲೆಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ಈ ಥರ ಮಾಡ್ತಾ ಬರೋದ್ರಿಂದ ತಲೆಹೊಟ್ಟನ್ನು ಕೂಡ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹೀಗೆ ರೆಡಿಯಾಗಿರುವಂಥ ಈ ಪದಾರ್ಥಕ್ಕೆ ನಮ್ಮಿಷ್ಟದ ಶಾಂಪೂನ ನಾವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಲೆ ವಾಶ್ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ. ಹಾಗೆ ಸ್ಮೂತ್ ಕೂಡ ಆಗುತ್ತೆ. ಇದು ಪ್ಯೂರ್ ಆಗಿರುವಂಥ ಮನೆಮದ್ದಾಗಿದೆ. ಯಾವುದೇ ರೀತಿ 0 ಪೈಸಾ ಕೂಡ ಖರ್ಚಿಲ್ದೇ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಅತ್ಯದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ. ಹಾಗೆಯೇ ಹೊಟ್ಟನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಎಷ್ಟೇ ರಫ್ ಆಗಿದ್ರೂ ಕೂಡ ಕೂದಲು ಸ್ಮೂತ್ ಮಾಡುತ್ತೆ. ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಥರ ಕೂಡ ಮಾಡುತ್ತೆ. ವಾರಕ್ಕೆ 1 ಸರಿ ಆಗಲಿ 2 ಸರಿ ಆಗಲಿ ಈ ಥರ ನೀವು ಮಾಡ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗೋದಲ್ಲದೆ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ. ಹಾಗೆ ಒಂದೊಳ್ಳೆ ಟಾನಿಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು.
ಹೀಗೆ ನೀವು ಮಾಡ್ತಾ ಬರೋದ್ರಿಂದ ನಿಮ್ಮ ಕೂದಲು ಕೂಡ ಮಿರ್ಮಿರ ಅಂತ ಮಿಂಚುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.